ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೀವು ಮೊಟ್ಟೆ ಪ್ರಿಯರ? ಹಾಗಾದ್ರೆ ಖಂಡಿತ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ಮೊಟ್ಟೆ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ ಜೋರಾಗಿ ನಡೀತಾ ಇರೋ ಚರ್ಚೆ ಮೊಟ್ಟೆ ಪ್ರಿಯರಲ್ಲಿ ಭಯ ಹುಟ್ಟಿಸಿದ. ಹೌದು, ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವದಂತಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಪಾರ್ಟಿ ಡಿಸ್ಕಷನ್ ಆಗ್ತಾ ಇರೋದನ್ನ ಕಂಡು ಜನ ಕಂಗಾಲಾಗಿದ್ದಾರೆ. ಮೊಟ್ಟೆ ತಿನ್ನುವುದಾ ಬೇಡವಾ? ಆರೋಗ್ಯ ಸಚಿವರು ಹೇಳಿದ್ದೇನು? ವೈದ್ಯರು ಏನಂತಾರೆ ಅನ್ನೋ ಬಗ್ಗೆ ವಿವರವಾಗಿ ಹೇಳ್ತೀವಿ. ಈ ವರದಿಯನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನೋ ಸುದ್ದಿಯಿಂದ ಮೊಟ್ಟೆ ಪ್ರಿಯರಲ್ಲಿ ಆತಂಕ. ಎಸ್, ಇಷ್ಟು ದಿನ ಮೊಟ್ಟೆ ಆರೋಗ್ಯಕ್ಕೆ ಸೇಫ್ ಅಂತ ತಿಳ್ಕೊಂಡಿದ್ದಾಗ ಈಗ ಇದ್ದಕ್ಕಿದ್ದಂತೆ ಮೊಟ್ಟೆ ಜೀವಕ್ಕೆ ಕುತ್ತು ಅಂದ್ಬಿಟ್ರೆ ಯಾರಿಗೆ ಹೆದರಿಕೆ ಆಗಲ್ಲ ಹೇಳಿ. ಎನಿವೇಸ್, ಏನಿದು ಈ ಮೊಟ್ಟೆಯ ಕಥೆ? ಎಗ್ ತಿಂದ್ರೆ ನಿಜಕ್ಕೂ ಕ್ಯಾನ್ಸರ್ ಬರತ್ತಾ? ಹೀಗಂತ ಜನ ತಲೆ ಕೆಡಿಸಿಕೊಂಡು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಹೌದು, ಮೊಟ್ಟೆ ಅನ್ನೋದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬಹುತೇಕರು ಇಷ್ಟಪಡ್ತಾರೆ. ಬರೀ ನಾನ್ ವೆಜ್ ತಿನ್ನೋರು ಅಷ್ಟೇ ಅಲ್ಲ, ವೆಜ್ ತಿನ್ನೋ ಕೆಲವರು ಎಗ್ ಇಷ್ಟಪಡ್ತಾರೆ. ಇನ್ನು ಹೆಲ್ತ್ ಕಾನ್ಶಿಯಸ್ ಇರೋರು, ಫಿಟ್ನೆಸ್ ಮೇಂಟೈನ್ ಮಾಡೋರಿಗೂ ಎಗ್ ಫೇವ್ರೆಟ್ ಫುಡ್. ತುಂಬಾ ಜನರಿಗೆ ಮೊಟ್ಟೆ ಇಲ್ಲದೆ ಮೆನುನೇ ಇರಲ್ಲ. ಆದ್ರೆ ಇದೀಗ ಮೊಟ್ಟೆ ಪ್ರಿಯರು ಬೆಚ್ಚಿ ಬೀಳೋ ಮಾಹಿತಿಯೊಂದು ಹೊರಬಿದ್ದಿದೆ. ಅದು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವಿಚಾರ. ಇದು ಕೇವಲ ವದಂತಿನ ಅಥವಾ ನಿಜಕ್ಕೂ ಕ್ಯಾನ್ಸರ್ ಉಂಟು ಮಾಡೋ ಅಂಶ ಇದೆಯಾ? ಈ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಚರ್ಚೆಯಿಂದ ಒಂದು ರೀತಿಯ ಭಯ ಕಾಡ್ತಿರೋದಂತೂ ಸತ್ಯ. ಅಷ್ಟಕ್ಕೂ ಈ ಬಗ್ಗೆ ಚರ್ಚೆ ಶುರುವಾಗಿದ್ದು ಹೇಗೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಮೊಟ್ಟೆಯಲ್ಲಿ ಏನೆಲ್ಲ ಪೋಷಕಾಂಶಗಳು ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಮೊಟ್ಟೆಯಲ್ಲಿ ಏನೇನಿರುತ್ತೆ? ಆರೋಗ್ಯ ವೃದ್ಧಿಗೆ ಹೇಗೆ ಸಹಕಾರಿ? ಮೊಟ್ಟೆಯಲ್ಲಿ ಆರೋಗ್ಯಕ್ಕೆ ಪೂರಕವಾದಂತಹ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದ್ದು ಅದು ಮಸಲ್ ಬೆಳವಣಿಗೆಗೆ ತುಂಬಾ ಸಹಕಾರಿ. ಇನ್ನು ಮನುಷ್ಯನಿಗೆ ಬೇಕಾದ ವಿಟಮಿನ್ಗಳು ಕೂಡ ಯಥೇಚ್ಛವಾಗಿ ಲಭ್ಯವಿದೆ. ಕಣ್ಣು ಹಾಗೂ ಚರ್ಮ ಆರೋಗ್ಯಕ್ಕೆ ಬೇಕಾದ ವಿಟಮಿನ್ ಎ, ಎಲುಬು ಬಲ ಮಾಡುವಂತಹ ವಿಟಮಿನ್ ಡಿ, ಆಂಟಿ ಆಕ್ಸಿಡೆಂಟ್ ಆಗಿರುವ ವಿಟಮಿನ್ ಇ, ಅಲ್ಲದೆ ರಕ್ತ ಉತ್ಪಾದನೆಗೆ ಸಹಕಾರಿಯಾದ ವಿಟಮಿನ್ ಬಿ12 ಇದೆ. ಅಲ್ಲದೆ ಮಾನವನಿಗೆ ಶಕ್ತಿ ನೀಡುವ, ಮೆದುಳಿನ ಆರೋಗ್ಯಕ್ಕೆ ಸಹಕಾರಿಯಾಗಬಲ್ಲ ಆರೋಗ್ಯಕರ ಕೊಬ್ಬು ಕೂಡ ಈ ಮೊಟ್ಟೆಯಲ್ಲಿದೆ. ಇನ್ನು ಒಂದು ಮಧ್ಯಮ ಗಾತ್ರದ ಮೊಟ್ಟೆಯಲ್ಲಿ 6ರಿಂದ 7 ಗ್ರಾಂ ಪ್ರೋಟೀನ್ ಇದ್ದು ಸುಮಾರು 70 ಕ್ಯಾಲರಿ ಇರುತ್ತೆ. ಇವಿಷ್ಟು ಮೊಟ್ಟೆಯಲ್ಲಿ ಇರುವಂತಹ ಸಾಮಾನ್ಯ ಪ್ರೋಟೀನ್ ಮತ್ತು ವಿಟಮಿನ್ಗಳ ವಿವರ. ಮೊಟ್ಟೆಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ. ಚಳಿಗಾಲವಾದ್ರಿಂದ ಡಿಮಾಂಡು. ಮೊಟ್ಟೆ ಖಾದ್ಯಗಳಿಗೆ ಮನಸೋಲದವರೇ ಇಲ್ಲ. ಇನ್ನು ಈಗ ಚಳಿಗಾಲವಾದ್ರಿಂದ ಮೊಟ್ಟೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮೊಟ್ಟೆ ದರವೂ ಕೂಡ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿದೆ. ಎಸ್, ತೀರಾ ಚಳಿ ಬೀಳ್ತಾ ಇರೋದ್ರಿಂದ ಮೊಟ್ಟೆ ತಿಂದ್ರೆ ದೇಹವನ್ನ ಬೆಚ್ಚಗಿಡುವಲ್ಲಿ ಅದು ಸಹಕಾರಿಯಾಗಲಿದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಮೊಟ್ಟೆ ತಿಂದ್ರೆ ದೇಹ ಬಿಸಿಯಾಗತ್ತೆ ಅನ್ನೋ ಕಾರಣದಿಂದ ಮಾಂಸಾಹಾರ ಪ್ರಿಯರು ಕಂಪಲ್ಸರಿ ಮೊಟ್ಟೆಯನ್ನ ಮೆನುವಿನಲ್ಲಿ ಸೇರಿಸಿಕೊಳ್ತಾರೆ. ಕೇವಲ ಬೇಯಿಸಿದ ಮೊಟ್ಟೆ ಅಷ್ಟೇ ಅಲ್ಲ, ಎಗ್ನಿಂದ ತಯಾರಾಗುವ ವೈವಿಧ್ಯಮಯ ಖಾದ್ಯಗಳಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಬಾಯ್ಲ್ಡ್ ಎಗ್, ಅಂಡಾ ಕರಿ, ಎಗ್ ರೈಸ್, ಎಗ್ ಬುರ್ಜಿ, ಆಮ್ಲೆಟ್ಗಳಿಗೂ ಭರ್ಜರಿ ಬೇಡಿಕೆ ಹೆಚ್ಚಾಗಿದೆ. ಜೊತೆಗೆ ಖಾನಾವಳಿಗಳಲ್ಲಿ, ಡಾಬಾಗಳಲ್ಲಿ ಚಿಕನ್, ಮಟನ್ ಜೊತೆಗೆ ಮೊಟ್ಟೆ ಖಾದ್ಯಗಳಿಗೂ ಗ್ರಾಹಕರು ಮನಸೋಲ್ತಾರೆ. ಇನ್ನು ಈ ಬಾರಿ ಚಳಿಯ ತೀವ್ರತೆಗೆ ಮೊಟ್ಟೆ ಉತ್ಪಾದನೆ ಕುಸಿತ ಕಂಡಿದ್ದು ಇದು ಕೂಡ ಬೆಲೆ ಏರಿಕೆಗೆ ಕಾರಣವಾಗಿದೆ. ಈಗ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಎದುರಾಗುತ್ತೆ. ನಿಜಕ್ಕೂ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಉಂಟು ಮಾಡುವಂತಹ ಅಂಶ ಇದೆಯಾ, ಅಥವಾ ಕೇವಲ ಇದು ಸೋಷಿಯಲ್ ಮೀಡಿಯಾದಲ್ಲಿನ ವದಂತಿನ? ಸದ್ಯ ವೈರಲ್ ಆಗಿರೋ ಮಾಹಿತಿಯ ಪ್ರಕಾರ ಕೆಲ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ಪತ್ತೆಯಾಗಿರುವುದೇನು? ಇದಕ್ಕೆ ವೈದ್ಯರು ಮತ್ತು ಆಹಾರ ತಜ್ಞರು ಏನಂತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಫೇಮಸ್ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಅಂಶ ಇದೆ ಎನ್ನುವ ಚರ್ಚೆ. ನೈಟ್ರೋಫ್ಯೂರಾನ್ ಡಿಎನ್ಗೆ ಹಾನಿ ಮಾಡಿ ಕ್ಯಾನ್ಸರ್ ಉಂಟು ಮಾಡಬಹುದಾದ ಸಾಧ್ಯತೆ. ಇನ್ನು ಈಗ ಚರ್ಚೆ ನಡೀತಿರೋ ಸುದ್ದಿ ಕಡೆ ಗಮನ ಹರಿಸೋಣ. ಕ್ಯಾನ್ಸರ್ಗೆ ಕಾರಣವಾದ ಯಾವ ಅಂಶ ಎಗ್ನಲ್ಲಿ ಪತ್ತೆಯಾಗಿದೆ ಅಂತ ವಿವರಿಸ್ತೀವಿ ಕೇಳಿ. ಫೇಮಸ್ ಆಗಿರೋ ಕೆಲ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಎಂಬ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ಸುದ್ದಿ ವೈರಲ್ ಆಗಿದೆ. ಇದು DNA ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಮೊಟ್ಟೆ ಬೆಳವಣಿಗೆಯ ವೇಳೆ ಹೆಚ್ಚು ನೈಟ್ರೋಫ್ಯೂರಾನ್ ಬಳಕೆ ಮಾಡಲಾಗ್ತಿದ್ದು ಹೀಗಾಗಿ ಕ್ಯಾನ್ಸರ್ಗೆ ಕಾರಣವಾಗ್ತಿದೆ ಎಂಬ ಚರ್ಚೆ ಕೇಳಿಬರ್ತಾ ಇದೆ.
ಇನ್ನು ಕೆಲ ವೈದ್ಯರು ಈ ಕ್ಯಾನ್ಸರ್ ಕಾರಕ ಅನ್ನೋ ಅಂಶದ ವಿಷಯದ ಬಗ್ಗೆ ಇದು ವದಂತಿಯಷ್ಟೇ, ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಎಲ್ಲೋ ಅಧ್ಯಯನದಲ್ಲಿ ಒಂದೆರಡು ಅಂಶಗಳನ್ನ ಸಂಶೋಧಕರು ಕಂಡುಹಿಡಿದಿರಬಹುದು ಎಂದಿದ್ದಾರೆ. ಈ ಬಗ್ಗೆ ಲ್ಯಾಬ್ ವರದಿ ಹೊರಬಿದ್ದ ನಂತರ ಸ್ಪಷ್ಟ ಚಿತ್ರಣ ಸಿಗಲಿದೆ ಅನ್ನೋದು ತಜ್ಞ ವೈದ್ಯರ ಮಾತು. ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್, 200ಕ್ಕೂ ಹೆಚ್ಚು ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ. ಸೂಪರ್ ಮಾರ್ಕೆಟ್, ಪೌಲ್ಟ್ರಿ ಅಂಗಡಿ, ಬ್ರ್ಯಾಂಡ್ ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆ. ಮೊಟ್ಟೆಯಿಂದ ಕ್ಯಾನ್ಸರ್ ವದಂತಿ ಬೆನ್ನಲ್ಲೇ ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ಕಡೆಗಳಿಂದ ಮೊಟ್ಟೆ ಸಂಗ್ರಹ ಮಾಡಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಸೂಪರ್ ಮಾರ್ಕೆಟ್, ಪೌಲ್ಟ್ರಿ ಅಂಗಡಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ಗಳ ಮೊಟ್ಟೆಯನ್ನ ಸಂಗ್ರಹ ಮಾಡಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವರದಿ ಹೊರಬೀಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ. ಇನ್ನು ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಮೊಟ್ಟೆ ಸಂಗ್ರಹ ಮಾಡಿ ಟೆಸ್ಟ್ಗೆ ಕಳುಹಿಸಿದ್ದಾರೆ, ಗುಣಮಟ್ಟ ಪರೀಕ್ಷೆ ಮಾಡ್ತಿದ್ದಾರೆ. ಗುಣಮಟ್ಟ ರಿಪೋರ್ಟ್ ಬಂದ ಮೇಲೆ ಮುಂದಿನ ನಿರ್ಧಾರ ಮಾಡ್ತೇವೆ. ಸದ್ಯಕ್ಕೆ ಜನ ಆತಂಕ ಪಡೋದು ಬೇಡ ಎಂದಿದ್ದಾರೆ. ಇತ್ತ ಆಹಾರ ತಜ್ಞರು ಕೂಡ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪು, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದ್ದರೆ ಆ ಮೊಟ್ಟೆ ಸೇವನೆ ಮಾಡಿದ್ರೆ ಅಪಾಯ. ಮೊಟ್ಟೆ ಎನ್ನುವುದು ಪೌಷ್ಟಿಕಾಂಶವಾಗಿದ್ದು ಅದು ಮನುಷ್ಯನ ದೇಹಕ್ಕೆ ಮುಖ್ಯ. ಎಲ್ಲಾ ಮೊಟ್ಟೆಯಲ್ಲೂ ಕ್ಯಾನ್ಸರ್ ಕಾರಕ ಇರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಸದ್ಯಕ್ಕೆ ಮೊಟ್ಟೆ ಸೇಫ್ ಅಂತ ವರದಿ ಇದೆ ಅಂತ ಆಹಾರ ಸುರಕ್ಷತಾ ಇಲಾಖೆ ಹೇಳ್ತಿದೆ. ಜೊತೆಗೆ ಆರೋಗ್ಯ ಸಚಿವರು ಮೊಟ್ಟೆ ಟೆಸ್ಟ್ಗೆ ಸೂಚನೆ ನೀಡಿದ್ದಾರೆ. ಆತಂಕದಲ್ಲಿರುವ ಜನರಿಗೆ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆಯ ಲ್ಯಾಬ್ ರಿಪೋರ್ಟ್ ಏನಾಗಿರಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ ಮೊಟ್ಟೆಯ ಕುರಿತು ಹರಿದಾಡ್ತಿರೋ ಕ್ಯಾನ್ಸರ್ ಸುದ್ದಿ ಪೂರ್ತಿ ದೃಢಪಟ್ಟ ವರದಿ ಅಲ್ಲ ಅನ್ನೋದೇ ತಜ್ಞರ ಅಭಿಪ್ರಾಯ. ಆಹಾರ ಸುರಕ್ಷತಾ ಇಲಾಖೆ ಈಗಾಗಲೇ ಅಲರ್ಟ್ ಆಗಿದ್ದು, ಲ್ಯಾಬ್ ಪರೀಕ್ಷೆಗಳ ವರದಿ ಹೊರಬೀಳುವ ತನಕ ಜನ ಆತಂಕ ಪಡಬೇಕಾಗಿಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಿದೆ. ಆದ್ರೆ ಅಂತಿಮ ಸತ್ಯ ಲ್ಯಾಬ್ ರಿಪೋರ್ಟ್ ಮೇಲೆ ನಿಂತಿದೆ. ಅಲ್ಲಿಯ ತನಕ ಎಚ್ಚರ, ಆದ್ರೆ ಭಯ ಬೇಡ. ನಿರಂತರ ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಮಸ್ಕಾರ.